ಎಸ್ ನನ್ನ ಜೊತೆಗೆ ಕೆ ಇ ಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ. ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ಮ ಫಸ್ಟ್ ರಿಯಾಕ್ಷನ್ ಇದೆ ಸರ್? ಯಾಕಂದರೆ ಜನವರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನಿದೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾರ್ಗದರ್ಶನವನ್ನು, ಮಾರ್ಗಸೂಚಿಗಳನ್ನು ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನು ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನು ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂಥದ್ದು ತಪ್ಪು. ಆದರೆ ವಿದ್ಯಾರ್ಥಿ ಫೈನಲಿ ತೆಗೆದೇ ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟಲ್ಲಿರುವಂಥ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನು ಶುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟಲ್ಲಿರುವಂಥವ್ರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರೀದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ಅದು ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PCB ಮಾತ್ರ ಬರೆದಿದ್ದಾನೆ, M ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂಥದ್ದು ಏನಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲ ಪರೀಕ್ಷೆಯ ಮಾರ್ಗಸೂಚಿಯನ್ನು ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂಥದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನು ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನು ಆನ್ಸರ್ ಶೀಟನ್ನು ನಮಗೆ ಕೊಡುವಂತಹ ಜವಾಬ್ದಾರಿ DC ಅವರಿಗೆ ಇರುತ್ತೆ. ಈ ಗೇಟಲ್ಲಿ ಪರಿಶೀಲನೆ ಮಾಡುವಂಥದ್ದು ಅದು ಎಲ್ಲದಕ್ಕೂ ಅವ್ರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನು ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿ, ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾಯಿದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನು ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟ್ರಲ್ಲಿ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂಥದ್ದು ಸರಿಯಲ್ಲ. ಇಷ್ಟಕ್ಕೂ ನಾನು ಮುಂದುವರೆದು ನಿಮ್ಮ ಮೂಲಕ ಬ್ರಾಹ್ಮಣ ಸಮಾಜದವರಿಗೆ ಜನಿವಾರವನ್ನು ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿರುವಂಥದ್ದು ತಪ್ಪು ನಾನು ಖಂಡಿಸ್ತೀನಿ. ಮತ್ತು ಮುಂದುವರೆದು ಇಡೀ ರಾಜ್ಯದಲ್ಲಿ ಇಷ್ಟು ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ 20,000ಕ್ಕಿಂತಲೂ ಹೆಚ್ಚು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೇರವಾಗಿ ಆ ಪರೀಕ್ಷಾ ಕೇಂದ್ರದಲ್ಲಿ ಮಾಡಿರುವಂಥ ತಪ್ಪಿಗೆ ಜವಾಬ್ದಾರಿ ಅಲ್ಲ ಅಂದ್ರೂ, ಆ ಜಿಲ್ಲಾಧಿಕಾರಿಗಳು ಪರೀಕ್ಷೆ ನಡೆಸುವಂಥ ಸಂಪೂರ್ಣ ಜವಾಬ್ದಾರಿ ಹೊಂದಿದ್ದಾರೆ ಅಂದ್ರೂ ಸಹ ನಮ್ಮ ಪರವಾಗಿ ಅವರೆಲ್ಲರೂ ಕೆಲಸ ಮಾಡಿರೋದ್ರಿಂದ, ಯಾರೋ ಇಬ್ಬರು ಮಾಡಿರುವಂಥ ತಪ್ಪಿಗೆ ಬ್ರಾಹ್ಮಣ ಸಮಾಜದವರಿಗೆ ನೋವಾಗಿರೋದ್ರಿಂದ ನಾನು ಪ್ರಾಧಿಕಾರದ ಪರೀಕ್ಷೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುವಂತಹ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ, ನಿರ್ದೇಶಕ ಆಗಿ ನಾನು ಖಂಡಿತ ಆ ನೋವಾಗಿರುವಂಥದ್ದಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಯಾಕಂದರೆ ಜನಿವಾರ ಕಟ್ ಮಾಡಿದ್ರು, ಅದು ಉಪನಯ ಆಗಿದೆ, ಆ ಥರ ಕಟ್ ಮಾಡೋಕ್ಕಾಗಲ್ಲ, ಒಂದು ಕಡೆ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ ಸರ್. ಈಗ ಕಟ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಯಾರು ನನ್ನ ಮಗನ್ನ ಜನಿವಾರ ತೆಗೆದು ಒಳಗಡೆ ಹೋಗಬೇಕು, ನನ್ನ ಅಳಿಯನ್ನ, ನನ್ನ ತಂಗಿ ಮಗನ್ನ ಅಂತ ಯಾರು ಹೇಳಿದರು ಅವರೇನೆ ಮಾಧ್ಯಮದಲ್ಲಿ ಬಂದು ಹೇಳಿದ್ದಾರೆ. ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದರು, ಅದಕ್ಕೆ ನಾವು ತಂಗಿ ಮಗ ತೆಗಿಯಲ್ಲ ಅಂತ ಹೊರಗಡೆ ನಿಂತ ನಂತರ ಆಯಿತು ನೀನು ಹೋಗು ಅಂತೇಳಿ ಕೈಯಲ್ಲಿ ಕಟ್ಟಿರೋ ಕಾಶಿದಾರನ ಕಟ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ ಅಂತ. ಹಂಗಾಗಿ ವರದಿ ಅಂತ ತಗೊಂಡ್ರೆ ಪ್ರಾಥಮಿಕ ವರದಿ ಜಿಲ್ಲಾಧಿಕಾರಿಗಳು CC ಕ್ಯಾಮ್ರಾ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ಹಾಗಾಗಿ ಅವ್ರದ್ದು ವರದಿ ಬಂದ ಮೇಲೆ ಅವ್ರ ಹಂತದಲ್ಲಿ ಕ್ರಮ ಮಾಡೋದಿದ್ದರೆ ಅವ್ರು ಮಾಡ್ತಾರೆ, ನಮ್ಮ ಹಂತದಲ್ಲಿ ಮಾಡುವಂಥ ಕ್ರಮ ಇದ್ದರೆ ನಾವು ಮಾಡ್ತೀವಿ. ನೀವು KE ಅವರು ಸ್ಪಷ್ಟನೆ ಕೊಟ್ಟಿದ್ದೀರಾ, ಈ ಥರ ಮಾಡಬೇಕು, ಈ ಥರ ಇದೆ, ರೂಲ್ಸ್ ಎಲ್ಲ ರೆಗ್ಯುಲೇಷನ್ನು, ವಸ್ತ್ರ ಸಹಿತ ಎಲ್ಲ ಇದೆ. DC ಅವರು ಮತ್ತು SP ಅವರು ಅಲ್ಲಿ ಗಮನಕ್ಕೆ ಬರಲ್ವಾ ಅಂತ ಈ ಒಂದು ವಿಚಾರ ಅಂತ? ಅದೇ ಈಗ ನಾವು ಕೊಟ್ಟಂಥ ಮಾರ್ಗಸೂಚಿ ಆಧಾರದ ಮೇಲೆ DC ಅವರು ತರಬೇತಿಯನ್ನು ಮಾಡಿರ್ತಾರೆ.
ನಾನು ಅದೇ ಹೇಳ್ತಿಲ್ಲ, ಈಗ ನಮಗೆ 775 ಆದರೆ ಆ ಜಿಲ್ಲೆನಲ್ಲಿ ಗೊತ್ತಿದೆ ಪ್ರಿನ್ಸಿಪಲ್ ಯಾರನ್ನು, ಹಾಗೇನೆ ಪ್ರಿನ್ಸಿಪಲ್ ಒಂದು 10th ಸ್ಟ್ಯಾಂಡರ್ಡ್ ಅವರಲ್ಲ, ಎಲ್ಲ ಕ್ವಾಲಿಫೈಡ್ ಇರ್ತಾರೆ, ಅವರ ಸಮಕ್ಷಮದಲ್ಲಾಗುತ್ತೆ. ಮತ್ತು ಪ್ರತಿ ಸೆಂಟರಿಗೆ ಒಂದು PSI ಅಥವಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನೀವು ಭದ್ರತೆಯನ್ನು ಕೊಡಬೇಕು. ಅವರ ಅಧೀನದಲ್ಲಿ ಹೋಮ್ ಗಾರ್ಡ್ಸು ತಪಾಸಣೆ ಮಾಡಬೇಕು. ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳು ಯಾವುದು, ಡ್ರೆಸ್ ಯಾವುದು ಎಲ್ಲ ನಾವು ಮಾರ್ಗಸೂಚಿ ಕೊಟ್ಟಿದ್ದೀವಿ. ಆದರೆ ಯಾರೋ ಒಬ್ಬರಿಬ್ಬರು ಈ ಕೇಂದ್ರದ್ದು ಮುಖ್ಯ ದ್ವಾರದಲ್ಲಿರುವಂತಹ ಮಾಡಿರುವಂತಹ ತಪ್ಪು ಇದು. ಹಾಗಾಗಿ ಅದು ತಪ್ಪೇನೆ, ನಾವು ಅದನ್ನು ಸಮರ್ಥಿಸ್ಕೊಳ್ಳಲ್ಲ, ಅವ್ರಂಗೆ ಹೇಳಿದ್ದಾರೆ ಅಂದರೆ. ಬಟ್ ಆದರೆ ಕ್ರಮ 2 ವಿಷಯ ಇಲ್ಲಿ. ಒಂದು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುವಂಥದ್ದು ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಆಗ್ಬೋದು, ಅವ್ರ ಹಂತದಲ್ಲಿಲ್ಲ, ನಮಗೆ ಕಳಿಸಿದರೆ ನಾವು ಮಾಡ್ತೀವಿ. 2ನೇದು, ಬೀದರ್ ವಿದ್ಯಾರ್ಥಿ ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ಲದಿರೋದ್ರಿಂದ ಅವನು ನಾಳೆ ಭವಿಷ್ಯದಲ್ಲಿ ಅವನಿಗೊಂದು ರ್ಯಾಂಕ್ ತಪ್ಪೋಗಿ ಅವನಿಗೆ ಸಮಸ್ಯೆ ಆಗುತ್ತೆ ಎನ್ನುವಂಥದ್ದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ವಿದ್ಯಾರ್ಥಿ ತಾಯಿ ಸಹ ಮಾಧ್ಯಮದಲ್ಲಿ ಬಂದು ಹೇಳ್ತಾ ಇದ್ರು. 3 ಪರೀಕ್ಷೆ ಬರೆದಿದ್ದಾನೆ ಆ ವಿದ್ಯಾರ್ಥಿ, ಒಂದು ಗಣಿತ ಪರೀಕ್ಷೆ ಬರ್ತಾರೆ, ಅದರಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ತುಂಬ ಆಸೆ ಇದೆ. ಈಗೇನೋ KA ಬೋರ್ಡಿಂದ, ಸರ್ಕಾರದಿಂದ ಆ ಹುಡುಗನಿಗೆ ಯಾವುದೇ ರೀತಿ ರ್ಯಾಂಕ್ ಕೊಡ್ತಾರಾ, ಹೇಗೆ ಸರ್ ಅಂತ? ಅಲ್ಲ, ಅದಕ್ಕೇನೆ ಈಗ ಆ ವಿದ್ಯಾರ್ಥಿಗೆ ಮ್ಯಾಥ್ಸ್ ಪರೀಕ್ಷೆ ಬರೀದಿಲ್ದಿರೋದ್ರಿಂದ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದಕ್ಕೆ ಇರುವಂಥ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂಥದ್ದು ಸಾಬೀತಾದರೆ, ಅಂದರೆ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಾದಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿಗೆ ನಾವು ಅನ್ಯಾಯ ಬಿಡಬಾರ್ದು. ತಕ್ಷಣ ನೀವು DC ಯಿಂದ ವರದಿ ತರಿಸ್ಕೊಂಡು ನಮ್ಮ ಬೋರ್ಡಲ್ಲಿ ಪ್ಲೇಸ್ ಮಾಡಿ ಆ ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. DC ವರದಿ ವೆಯ್ಟ್ ಮಾಡ್ತಾರೆ. ಯಾಕಂದರೆ ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಆ ತಾಯಿ ಮತ್ತು ಆ ವಿದ್ಯಾರ್ಥಿ ಇಬ್ಬರು ಸಹ ಮಾತಾಡಿದ್ದಾರೆ. ನನ್ನನ್ನು ಬಿಡಲಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡೆ, ಅದು ಹೇಗಾಗಲ್ಲ ಅಂತ, ಆಮೇಲೆ ಎಕ್ಸಾಮ್ ಬರಲಿಲ್ಲ ಅಂತ ನಾವು ರಿಪಬ್ಲಿಕ್ಗೆ ಮುಂದೆ ಮಾತಾಡಿದ್ದೇವೆ ಸರ್, ಅದು ತಾಯಿ ಮತ್ತು ಆ ವಿದ್ಯಾರ್ಥಿ. ಅದೇ ಈಗ ಪ್ರಿನ್ಸಿಪಾಲಿಗಾದ್ರೂ ಅಟ್ಲೀಸ್ಟ್ ಆ ಟೈಮಲ್ಲಿ ಅವರಿಗೆ ಅದು ಬುದ್ಧಿ ಇಲ್ಲ ಅಂದರೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ DDPU ಇರ್ತಿದ್ರು, DC ಇರ್ತಿದ್ರು, ADC ಇರ್ತಿದ್ರು, AC ಇರ್ತಿದ್ರು, ಯಾರಿಗಾದರೂ ಕೇಳ್ಬೋದಾಗಿತ್ತು. ಯಾಕೆ ಅವರು ಅಷ್ಟು ಮೂರ್ಖತನದ ನಿರ್ಧಾರ ಮಾಡಿದರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಭಾಳ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಈ ಸರಿ ಫೇಸ್ ರೆಕಗ್ನೈಸೇಷನ್ ಆಪ್ ಮಾಡಿದ್ವಿ. ಅದರಲ್ಲಿ ಸಹ ನಾವು ಹೆಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅಂತಂದರೆ, ಉದಾಹರಣೆಗೆ ಫೇಸು ರೆಕಗ್ನೈಸ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ರದ್ದು ವ್ಯತ್ಯಾಸ ಬರುತ್ತೆ, ಆದ್ರೂ ನಾವು ಪರೀಕ್ಷೆಗೆ ಬಿಡಿ ಅಂತ ಪರೀಕ್ಷೆಗೆ ಬಿಡಿ ಅಂತ ಹೇಳಿದ್ದೀವಿ. ಅಂದರೆ ಏನಾಗುತ್ತೆ, 10 ಗಂಟೆ 10:30ಗೆ ಪರೀಕ್ಷೆ ಅಂದರೆ 9:30ಗೆ ಬಂದಿರ್ತಾರೆ. ಆ ಟೈಮಲ್ಲಿ ನಿಂದ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಅಕಸ್ಮಾತ್ ನಾಳೆ ಏನಾದರೂ ನಮ್ಮ ತಾಂತ್ರಿಕ ತೊಂದರೆಯಿಂದ ಆಗಿತ್ತು ಅಂತಂದರೆ ವಿದ್ಯಾರ್ಥಿಗೆ ಅನ್ಯಾಯ ಆಗುತ್ತೆ, ಮತ್ತೆ ನಾವು ಪರೀಕ್ಷೆ ಬರ್ಸೋಕ್ಕಾಗುತ್ತಾ? ಅದಕ್ಕೇ ನಮ್ಮದು ಭಾಳ ಸ್ಪಷ್ಟ ನಿರ್ದೇಶನ ಇತ್ತು. ಇಂಥದ್ದೇನಾದರೂ ಆದರೆ ನಾಳೆ ರಿಸಲ್ಟ್ ನಮ್ಮ ಕೈಯಲ್ಲೇ ಇರುತ್ತೆ. ಅವನು OMR ನಮ್ಮ ಹತ್ರನೇ, ಅವ್ನು ಮಾಲ್ ಪ್ರಾಕ್ಟೀಸ್ ಮಾಡ್ದ, ಇಲ್ಲ ಬೇರೆ ವಿದ್ಯಾರ್ಥಿ ಬಂದ, ನಾವು ಆಮೇಲೆ ಪರಿಶೀಲನೆ ಮಾಡೋಣ. ತಕ್ಷಣಕ್ಕೆ ಯಾವ ವಿದ್ಯಾರ್ಥಿಗೆ ಹೊರಗಡೆ ಕಳಿಸ್ಬಾರ್ದಂತ. ನಾವು ಪರೀಕ್ಷೆ ದಿವಸ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಸೋಮಾರಿಗಳಿರ್ತಾರೆ ಅಂತಂದರೆ, ಕೊನೆ ತನಕನೂ ಹಾಲ್ ಟಿಕೆಟ್ ತಗೊಂಡೆ ಪರೀಕ್ಷೆ ದಿವಸ 10 ಕಾಲಿಗೆ ಸಹ ನಾವು ಒಂದು 8 ರಿಂದ 10 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಟ್ಟು ಪರೀಕ್ಷೆ ಬರ್ಸಿದ್ದೀವಿ. ಅಂದರೆ ಯಾವ ವಿದ್ಯಾರ್ಥಿ ವಂಚಿತ ಆಗಬಾರ್ದಂತ. ಹಂಗಾಗಿ ಆ ಪ್ರಿನ್ಸಿಪಾಲ್ ಅವನಿಗೆ ಆ್ಯಕ್ಚುಲಿ ಅವ್ನು ತಪ್ಪಿತ್ತು ಅಂತಂದ್ರೂ ಅವನಿಗೆ ಬರ್ಸ್ಬೋದಾಗಿತ್ತು. ಆಮೇಲೆ ನಮ್ಮ ಹತ್ರನೇ ಇತ್ತು ರಿಸಲ್ಟ್ ಶೀಟ್ ಎಲ್ಲ, ನಮಗೆ ರಿಪೋರ್ಟ್ ಕಳಿಸ್ಬೋದು ಒಂದು ವೇಳೆ ವಿದ್ಯಾರ್ಥಿ ತಪ್ಪು ಮಾಡಿದ್ದ ಅಂತಂದರೆ. ಬಟ್ ಅದು ಅವನು ಪರೀಕ್ಷೆ ಬರೆಸ್ತಿರೋದು ತಪ್ಪು. ಹಿಂದೂ ಮುಸ್ಲಿಂ ತಾಳೆ ಆಗ್ತಿದೆ, ಅವರಿಗಾದ್ರೆ ಅವಕಾಶ ಕೊಡ್ತಾರೆ, ಇವರು ನಮಗಾದ್ರೆ ಕೊಡಲ್ಲ, ಜನಿವಾರ ಮೇಲೆ ಕಣ್ಣು ಬಿದ್ದಿದೆ ಅಂತ ಒಂದು ಆರೋಪ ಸರ್, ಸರ್ಕಾರದ ಮೇಲೆ ಆರೋಪ, KA ಮೇಲೆ ಆರೋಪ ಅಲ್ಲ, ಸರ್ಕಾರದ ಮೇಲೆ ಆರೋಪ. ಅಲ್ಲ, ಅದನ್ನೇ ನಾನು ಹೇಳೋದು. ಈಗ ನಾನು ಹೇಳಿದ್ನಲ್ಲ, 3,30,000 3,12,000 ವಿದ್ಯಾರ್ಥಿ ಬರೆದವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ಸು, ಲಿಂಗಾಯತರು ಎಲ್ಲರೂ ಬರೆದಿದ್ದಾರೆ. ನಾವು ನಿಯಮ ಅಂತೂ ಅವರು ಇವ್ರಿಗೆ ಮಾಡಿಲ್ಲ. ಈಗ ವಿರೋಧಿಗಳು, ನಾನು ಬೇರೆಯವರು ರಾಜಕೀಯವಾಗಿ ವಿರೋಧ ಮಾಡುವಂಥದ್ದು ಬೇರೆ, ನಾನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಪಾರದರ್ಶಕವಾಗಿ ಮಾಡಿದ್ದೀವಿ. ಮತ್ತು ಸರ್ಕಾರ ಸಹ ಎಂದೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿಚಾರಗಳಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಇರ್ಬೋದು, ಬೇರೆ ಯಾವುದೇ ಹಂತದ ಮಂತ್ರಿಗಳಿರ್ಬೋದು, ಇಂಟರ್ಫಿಯರೆನ್ಸ್ ಇಲ್ಲ. ತುಂಬ ಫ್ರೀಡಮ್ ಕೊಟ್ಟಿದ್ದೀನಿ. ಕಳೆದ 1 ವರ್ಷದಲ್ಲಿ ನಾವು ಎಷ್ಟು ಎಕ್ಸಾಮ್ ಮಾಡಿದ್ದೀವಿ, ಪಬ್ಲಿಷ್ ಮಾಡಿದ್ದೀವಿ, ಯಾವುದರಲ್ಲಿ ಇಂಟರ್ಫಿಯರೆನ್ಸ್ ಮಾಡ್ತೀವಿ. ಹಲವು ಎಕ್ಸಾಮ್ಗಳು ನಿಮಗೆ ಕೊಡ್ತಿದ್ದಾರೆ. ಹೌದು, ಏಕೆಂದರೆ ಮತ್ತು ಅವರು ಇಂಟರ್ಫಿಯರೆನ್ಸೂ ಇಲ್ಲ, ನಮಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ನಾವು ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಏನು ನಿಯಮಗಳನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಈಗ ಈ ಮುಸ್ಲಿಮ್ಸಿಗೆ ಬಿಟ್ಟರು, ಹಿಂದೂಗಳಿಗೆ ಬಿಡಲಿಲ್ಲ, ಹಿಂದೂಗಳಿಗೆ ಬಿಟ್ಟರು ಮುಸ್ಲಿಮ್ಸಿಗೆ, ಆ ಥರ ತೋರಿಸ್ಲಿ, ನಮ್ಮ KAದು ಮಾರ್ಗಸೂಚಿನಲ್ಲಿ ತೋರಿಸ್ಲಿ, ಎಲ್ಲೂ ಇಲ್ಲ. ನಾವು ಹೇಳಿದ್ದೀವಿ, ಮುಖ ಮತ್ತು ಕಿವಿ ಮುಚ್ಚುವಂತಹ ಕ್ಯಾಪು, ಬಟ್ಟೆ ಧರಿಸ್ಕೊಂಡು ಬರಬಾರ್ದು ಅಂತಲೂ ನಾವು ಇದರಲ್ಲಿ ಹೇಳಿ. ಅಂದರೆ ಯಾಕೆಂದರೆ ಕೆಲವು ಹಿಂದಿನ ಎಕ್ಸಾಮ್ಗಳಲ್ಲಿ ಯೂಟ್ಯೂಬ್ ಬಿಟ್ಟರು, ಇಯರ್ಫೋನ್ ಹಾಕಿದ್ರು, ಈ ಕಾರಣಕ್ಕೋಸ್ಕರ ಅದನ್ನು ನಾವು ಹೇಳಿದ್ದೀವಿ. ನಾವು ಜನಿವಾರ ಹೇಳಲೇ ಇಲ್ಲ, ಇನ್ಯಾವುದೋ ಲಿಂಗಧಾರಣೆದು ಹೇಳಲೇ ಇಲ್ಲ. ಸರ್, ಕೊನೆಯ ಪ್ರಶ್ನೆ, ಆ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತೆ, ಮತ್ತೊಂದು ಕಡೆ ಯಾರು ಈ ತಪ್ಪಿತಸ್ಥರಿದ್ರೆ ಅವ್ರದ್ದು ಕ್ರಮ ಆಗುತ್ತಾನ? ಖಂಡಿತ. ಇದನ್ನು ಬ್ರಾಹ್ಮಣ ಸಮಾಜ ಇರ್ಬೋದು, ಸರ್ಕಾರದ್ದು ವಿರುದ್ಧವಾಗಿ ಮಾತಾಡೋರು ಇರ್ಬೋದು, ದಯಮಾಡಿ ವಿದ್ಯಾರ್ಥಿಗಳ ವಿಷಯ ಇದೆ, ಬಿಟ್ಬಿಡಿ. ವಿದ್ಯಾರ್ಥಿ ಪರವಾಗಿ ನಾವು ಕೆಲಸ ಮಾಡೋದಕ್ಕಿದ್ದೀವಿ. ಬೀದರ್ ವಿದ್ಯಾರ್ಥಿಗೂ ನ್ಯಾಯ ಸಿಗುತ್ತೆ. ಮತ್ತು ಏನು ಬ್ರಾಹ್ಮಣ ಸಮಾಜಕ್ಕೆ ಒಂದು ನೋವಾಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ.
ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡಿರುವಂತಹ ಸಿಬ್ಬಂದಿಯ ತಪ್ಪಿಗೆ ಸಹ ನಾನು ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಹೆಚ್ಚಿನ ಈ ಕುರಿತು ನಾವು ಮಾರ್ಗದರ್ಶನವನ್ನು ಕೊಟ್ಟು ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಈ ವಿಚಾರಗಳಲ್ಲಿ ನೋವಾಗದಿಲ್ದಿರೋ ಥರ ನಾವು ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಯಾರು ತಡೆದಿದ್ದಾನೆ? ಖಂಡಿತ. ಯಾರು ಇದನ್ನ ಅಷ್ಟು ವೇಗಾಗಿ ಯಾರೂ ಮಾಡದಿಲ್ಲಿರೋದನ್ನ ನಿಯಮ ಮಾಡೋದಕ್ಕೆ ಹೋಗಿ ಅವನು ಅಧಿಕ ಪ್ರಸಂಗಿತನ ಮಾಡಿರುವಂಥ ಗೇಟಲ್ಲಿರುವಂಥವ್ರು ಇದ್ದಾರೆ. ಆ ಸೆಂಟರ್ ಚೀಫ್ ಗಮನಕ್ಕೆ ಬಂದೂ ಅವರೇನಾದ್ರೂ ಇದನ್ನು ಸರಿಪಡಿಸುವಂಥ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರದಂತೆ ಈ ಅತಾಚುರ್ಯವನ್ನು ಮಾಡಿ ಒಬ್ಬರಿಗೆ ತೊಂದರೆ ಮಾಡಿದ್ದಾರೆ. ಅವರಿಗೆ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಕ್ರಮ ಆಗುತ್ತೆ. ಅವರ ಅಂತ ಮೀರಿತ್ತು ಅಂತಂದರೆ, ಅಂದರೆ ದೊಡ್ಡ ಅಧಿಕಾರಿಗಳಾಗಿತ್ತು ಅಂತಂದರೆ ಕೆಲವೊಮ್ಮೆ ಸರ್ಕಾರಕ್ಕೆ ಬರುತ್ತೆ. ಅದು ನಮಗೆ ರಿಪೋರ್ಟ್ ಕೊಟ್ಟರೆ ನಮ್ಮ ಸಚಿವರು ಹೇಳಿದ್ದಾರೆ, ಖಂಡಿತ ನಾವು ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಎಚ್ ಪ್ರಸನ್ನ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.